60 ವರ್ಷಕ್ಕೂ ಹೆಚ್ಚು ಕಾಲ ರಾಜ್ಯಭಾರ ನಡೆಸಿರುವಂಥದ್ದು ದ್ರಾವಿಡ ಪಕ್ಷಗಳು. ದ್ರಾವಿಡ ಸಿದ್ಧಾಂತದ ಮೂಲಕವಾಗಿ ಆಧಿಪತ್ಯವನ್ನು ಮಾಡಿಕೊಂಡು ಬಂದಿರುವಂತಹ ಡಿಎಂಕೆ, ಅಣ್ಣಾ ಡಿಎಂಕೆ ಎರಡೂ ಪಕ್ಷಗಳ ಆಧಿಪತ್ಯ ಈಗ ಹತ್ಯೆಗೊಂಡಿದೆ. ತಮಿಳುನಾಡಿನ ರಾಜಕೀಯದ ಇತಿಹಾಸವನ್ನೇ ಈಗ ಬದಲಿಸಿದ್ದಾರೆ ದಳಪತಿ ವಿಜಯ್. ಮುಖ್ಯಮಂತ್ರಿ ಪಟ್ಟ ಏರೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ. ಹಾಗೆಯೇ ತಮಿಳುನಾಡಿನಲ್ಲಿ ನಂಬರ್ 1 ಪಕ್ಷ ಆಗಿರುವಂತಹ ದಳಪತಿ ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿದ್ರೆ ಮ್ಯಾಜಿಕ್ ನಂಬರ್ ಬೇಕು. 118 ನಂಬರ್ ಬರಲೇಬೇಕು. ವಿಜಯ್ ಅವರಿಗೆ ಸಿಕ್ಕಿರುವಂಥದ್ದು 108 ಸ್ಥಾನಗಳು. ಬಾಕಿ 10 ಸ್ಥಾನಗಳನ್ನು ಯಾರ ಹತ್ತಿರದಿಂದ ಪಡ್ಕೊಳ್ತಾರೆ, ಇದರ ಬಗ್ಗೆ ನಿರ್ಧಾರ ಆಗಬೇಕಾಗಿದೆ. ಹೀಗಾಗಿಯೇ ನಟ ವಿಜಯ್ ಹೊಸದಾಗಿ ಆಯ್ಕೆಯಾದಂತಹ ಟಿವಿಕೆ ಶಾಸಕರ ಜೊತೆಗೆ ಪಕ್ಷದ ಕಚೇರಿಯಲ್ಲಿ ಇವತ್ತು ಸಭೆಯನ್ನು ನಡೆಸಿದ್ದಾರೆ. ಟಿವಿಕೆ ಶಾಸಕರೆಲ್ಲ ಸರ್ವಾನುಮತದಿಂದ ದಳಪತಿ ವಿಜಯ್ ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಅಂತ ಹೇಳಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಅಲ್ಲಿಗೆ ಅವರು ಮುಖ್ಯಮಂತ್ರಿ ಆಗುವಂಥದ್ದು ಕನ್ಫರ್ಮ್. ಇನ್ನೇನಿದ್ರು ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವುದಷ್ಟೇ ಬಾಕಿ ಉಳಿದಿದೆ. ನಟ ವಿಜಯ್ ಬಹುಮತದ ಸರ್ಕಾರ ರಚಿಸೋದಕ್ಕೆ ಮೈತ್ರಿ ಮಾಡಿಕೊಳ್ಳೋದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಅವ್ರಿಗೆ ನೇರವಾಗಿ ಒಳಗಿನಿಂದ ಸಪೋರ್ಟ್ ಅಥವಾ ಹೊರಗಿನ ಬೆಂಬಲವಾದರೂ ಬೇಕೇ ಬೇಕು. ಯಾರ ಜೊತೆಗೆ ವಿಜಯ್ ಕೈ ಜೋಡಿಸ್ತಾರೆ, ಯಾವ ಪಕ್ಷವನ್ನು ಅಪ್ಕೊಳ್ತಾರೆ ಅನ್ನೋದನ್ನು ಇನ್ನೂ ಕೂಡ ವಿಜಯ್ ಬಹಿರಂಗಪಡಿಸಿಲ್ಲ. ಆದರೆ ವಿಜಯ್ ಉರುಳಿಸಿರುವಂತಹ ದಾಳ ಮಾತ್ರ ತಮಿಳುನಾಡಿನಲ್ಲಿ ಅಚ್ಚರಿಯನ್ನು ಹುಟ್ಟಿಸಿದೆ. ನಟ ವಿಜಯ್ ಎಲೆಕ್ಷನ್ ಪ್ರಚಾರದುದ್ದಕ್ಕೂ ಹೇಳ್ತಾ ಇದ್ದಿದ್ದು ಒಂದೇ: ಡಿಎಂಕೆ ಕುಟುಂಬ ರಾಜಕೀಯ, ಭ್ರಷ್ಟಾಚಾರ, ಅವರ ಸೈದ್ಧಾಂತಿಕ ನಿಲುವುಗಳೇ ತಮಿಳುನಾಡಿನ ಪಾಲಿಗೆ ಅತಿದೊಡ್ಡ ಶತ್ರುಗಳು ಅಂತ ಹೇಳ್ತಾ ಇದ್ರು. ಈಗ 108 ಸೀಟು ಬಂದ ಮೇಲೆ ನಟ ವಿಜಯ್ ಸೀದಾ ಡಿಎಂಕೆ ಮಿತ್ರಕೂಟಕ್ಕೆ ಮೊದಲು ಗಾಳ ಹಾಕಿ ರಾಜಕೀಯದ ಆಟವನ್ನು ಶುರು ಮಾಡಿದ್ದಾರೆ. ಡಿಎಂಕೆಯ ಮಿತ್ರಕೂಟದಲ್ಲಿರುವಂತಹ ನಾಯಕರು ಡಿಎಂಕೆ ಜೊತೆಗಿನ ಸ್ನೇಹವನ್ನು ತೊರೆದು ಟಿವಿಕೆ ಜೊತೆಗೆ, ಅಂದರೆ ಹೊಸ ಅಧಿಕಾರದ ಕಡೆಗೆ ವಲಸೆ ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಪ್ರಮುಖವಾಗಿ ಡಿಎಂಕೆಯ ಬಹಳ ದೀರ್ಘಕಾಲದ ದೋಸ್ತಿ ಕಾಂಗ್ರೆಸ್, ಪಿಎಂಕೆ, ವಿಸಿಕೆ, ಸಿಪಿಐ, ಸಿಪಿಐಎಂ ಈ ಪಕ್ಷಗಳ ನಾಯಕರಿಗೆ ನಮ್ಮ ಟಿವಿಕೆ ಜೊತೆಗೆ ಕೈ ಜೋಡಿಸಿ ಅನ್ನುವಂತಹ ಮೆಸೇಜನ್ನು ರವಾನಿಸಲಾಗಿದೆ. ಡಿಎಂಕೆ ದೋಸ್ತಿಯನ್ನು ಬಿಟ್ಟು ಬರೆದಿದ್ರೆ ಟಿವಿಕೆ ಅಣ್ಣಾ ಡಿಎಂಕೆ ಜೊತೆಗೆ ಮೈತ್ರಿಗೂ ರೆಡಿ ಅಂತ ಹೇಳಿದ್ದಾರೆ. ಹೀಗಾಗಿ ಟಿವಿಕೆ ಯಾರ ಜೊತೆಗೆ ಕೈ ಜೋಡಿಸ್ತಾರೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ತಮಿಳುನಾಡಿನಲ್ಲಿ ವಿಜಯ್ ಸದ್ಯಕ್ಕೆ ಅಣ್ಣಾ ಡಿಎಂಕೆ ಜೊತೆಗೆ ಹೋಗೋಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಯಾಕಂದರೆ ಅಣ್ಣಾ ಡಿಎಂಕೆ 47 ಶಾಸಕರನ್ನ ಕಟ್ಕೊಂಡು ಅವರಿಗೆಲ್ಲ ಮಂತ್ರಿ ಸ್ಥಾನ ಹಂಚಿದರೆ ವಿಜಯ್ ರಾಜಕೀಯ ಲೆಕ್ಕಾಚಾರಗಳಿಗೆ ಹೊಡೆತ ಬೀಳುತ್ತೆ, ಅಥವಾ ವಿಜಯ್ ಅಂದುಕೊಂಡಿರುವಂತಹ ಹೊಸತನದ ಆಡಳಿತ ಕೊಡೋದಕ್ಕೂ ಕೂಡ ಹೊಡೆತ ಬೀಳುತ್ತೆ. ಹಾಗಾಗಿ ಒಂದೇ ಕಲ್ಲಿನಲ್ಲಿ 2 ಹಕ್ಕಿಯನ್ನು ಹೊಡೆಯೋದಕ್ಕೆ ಬೇಕಾಗಿ ಸಣ್ಣ ಪಕ್ಷಗಳಿಗೆ ಗಾಳ ಹಾಕೋದಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ದಳಪತಿ ವಿಜಯ್ ದರ್ಬಾರ್ ಶುರು ಮಾಡೋದಕ್ಕೆ ಹಾಕಿರುವಂತಹ ಮೈತ್ರಿ ಲೆಕ್ಕಾಚಾರಗಳನ್ನು ನಾವು ಗಮನಿಸಬೇಕು. ಇಲ್ಲಿ ಇರುವಂತಹ ಸಾಧ್ಯತೆಗಳನ್ನು ನೀವು ಗಮನಿಸಬಹುದು. ಟಿವಿಕೆ 108 ಸೀಟ್ ಇದೆ. ಇದರ ಜೊತೆಗೆ ಅವರು ಕಾಂಗ್ರೆಸ್ನ 4, ಪಿಎಂಕೆಯ 4, ವಿಸಿಕೆಯ 2, ಐಯುಎಂಎಲ್ನ 2, ಸಿಪಿಐನ 2 ಮತ್ತು ಸಿಪಿಐಎಂನ 2 ಸ್ಥಾನಗಳು. ಇವುಗಳೆಲ್ಲವೂ ಒಟ್ಟು ಸೇರಿದರೆ 123 ಸೀಟುಗಳ 123 ಶಾಸಕ ಬಲದ ಸರ್ಕಾರ ರಚನೆ ಮಾಡಿಕೊಳ್ಬಹುದು. ಇಲ್ಲ ಟಿವಿಕೆ ಒಂದು ವೇಳೆ ಅಣ್ಣಾ ಡಿಎಂಕೆ ಮತ್ತು ಭಾರತೀಯ ಜನತಾ ಪಕ್ಷದ ಮೈತ್ರಿಕೂಟದ ಬೆಂಬಲವನ್ನು ಪಡ್ಕೊಳ್ದ್ರು ಅಂತ ಹೇಳಿದರೆ ಆಗ ಅವರ ನಂಬರ್ 156ಕ್ಕೆ ಏರಿಕೆ ಆಗುತ್ತೆ. ತಮಿಳುನಾಡಿನಲ್ಲಿ ಹೊಸ ಅಲೆ ಬೀಸಿರುವಂತಹ ವಿಜಯ್ ಟಿವಿಕೆಯ ಅಧಿಕಾರಕ್ಕೆ ತಂದಿದ್ದಾರೆ. ಮೈತ್ರಿಕೂಟ ನಾಳೆ ಒಳಗಡೆ ಫೈನಲ್ ಆಗುವ ನಿರೀಕ್ಷೆಯೂ ಕೂಡ ಇದೆ. ಆದರೆ ಅವರಿಗೆ ಅವಕಾಶ ಇದೆ. ಯಾಕಂದರೆ ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರವೂ ಕೂಡ ಅವರಿಗೆ ಮೈತ್ರಿಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಬಹುಮತ ಸಾಬೀತುಪಡಿಸೋದಕ್ಕೆ ಸಮಯಾವಕಾಶ ಇದೆ. ತಮಿಳುನಾಡಿನ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅವರನ್ನು ವಿಜಯ್ ಅವರು ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸುತ್ತಾರೆ. ಎಲ್ಲ ಓಕೆ ಆದರೆ ಮೇ 7ರಂದು ಚೆನ್ನೈನ ಜವಾಹರ್ಲಾಲ್ ನೆಹರು ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುವುದಿದೆ. ಅದಕ್ಕೆ ಬೇಕಾದಂಥ ತಯಾರಿಯನ್ನು ಈಗಾಗಲೇ ಟಿವಿಕೆ ಮಾಡಿಕೊಡ್ತಾ ಇದೆ. ಫಲಿತಾಂಶ ಬರ್ತಾ ಇದ್ದಂತೆ ತಮಿಳುನಾಡು ಮುಖ್ಯಮಂತ್ರಿ ಸ್ಥಾನಕ್ಕೆ ಎಂಕೆ ಸ್ಟಾಲಿನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸೇರಿದಂತೆ ಎಲ್ಲ ಸಚಿವರ ರಾಜೀನಾಮೆಯನ್ನು ರಾಜ್ಯಪಾಲರು ಅಂಗೀಕರಿಸಿದ್ದಾರೆ. ಆಮೇಲೆ ಪಕ್ಷದ ಕಚೇರಿಗೆ ಬಂದು ಶಾಸಕರ ಜೊತೆಗೆ ಸ್ಟಾಲಿನ್ ಅವರು ಸಭೆಯನ್ನು ನಡೆಸಿದರು. ಇನ್ನೊಂದು ಕಡೆ ತಮಿಳುನಾಡು ಮುಖ್ಯಮಂತ್ರಿ ಕಚೇರಿಯನ್ನೆಲ್ಲ ಕ್ಲೀನಿಂಗ್ ಮಾಡಲಾಗ್ತಾ ಇದೆ. ಸಿಎಂ ಸರ್ಕಾರಿ ಕಚೇರಿ ಮತ್ತು ನಿವಾಸಗಳಲ್ಲಿದ್ದ ಡಿಎಂಕೆ ನಾಯಕರ ಎಲ್ಲ ಫೋಟೋಗಳನ್ನು ತೆರವು ಮಾಡಲಾಗಿದೆ. ಎಂಕೆ ಸ್ಟಾಲಿನ್, ದಿವಂಗತ ಕರುಣಾನಿಧಿ ಸೇರಿದಂತೆ ದ್ರಾವಿಡ ನಾಯಕರ ಫೋಟೋಗಳನ್ನು ತೆಗೆದಿದ್ದಾರೆ. ಹಳೆಯ ಫೈಲ್ಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಈಗ ಅಲ್ಲಿ ಬದಲಾವಣೆಗಳು ಆಗಿದ್ದಾವೆ. ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂತಹ ವಿಜಯ್ ಒಟ್ಟು 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದರು. 2 ಕ್ಷೇತ್ರಗಳಲ್ಲೂ ವಿಜಯ್ ಗೆದ್ದಿದ್ದಾರೆ. ಈಗ ಒಂದಕ್ಕೆ ರಾಜೀನಾಮೆ ಕೊಡಬೇಕಾಗಿದೆ. ಸದ್ಯಕ್ಕೆ ವಿಜಯ್ ಪೆರಂಬೂರು ಕ್ಷೇತ್ರವನ್ನು ಉಳಿಸಿಕೊಂಡು ಪೂರ್ವ ತಿರುಚಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡೋದು ಫೈನಲ್ ಆಗಿದೆ. ವಿಜಯ್ ಪೆರಂಬೂರು ಉಳಿಸಿಕೊಳ್ಳೋದಕ್ಕೆ ರಾಜಕೀಯ ಕಾರಣಗಳು ಕೂಡ ಇದ್ದಾವೆ. ಏನಂದರೆ
ಈ ಪೆರಂಬೂರು ಕ್ಷೇತ್ರ DMKಯ ಭದ್ರಕೋಟೆಯಾಗಿದೆ. ಹೀಗಾಗಿ ಪೆರಂಬೂರು ಉಳಿಸಿಕೊಳ್ಳೋದಕ್ಕೆ ನಿರ್ಧರಿಸಿದ್ದಾರೆ. ತಿರುಚಿಯಲ್ಲಿ 27,416 ಮತಗಳಿಂದ ವಿಜಯ್ ಅವರು ಗೆಲುವು ಸಾಧಿಸಿದ್ದಾರೆ. ಪೆರಂಬೂರಿನಲ್ಲಿ 53,715 ಮತಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಪೆರಂಬೂರು ಕ್ಷೇತ್ರಕ್ಕೂ ಚೆನ್ನೈಗೂ 9 ಕಿಲೋಮೀಟರ್ನಷ್ಟು ದೂರ ಇರುವಂಥದ್ದು. ಆದರೆ ಚೆನ್ನೈನಿಂದ ತಿರುಚಿ ಪೂರ್ವಕ್ಕೆ 325 ಕಿಲೋಮೀಟರ್ ದೂರ ಇದೆ. CM ಆದಮೇಲೆ ಅಧಿಕಾರ ನಡೆಸೋದಕ್ಕೆ ಪೆರಂಬೂರು ಹತ್ತಿರ ಆಗಿದೆ. ಹೀಗಾಗಿ ತಿರುಚಿ ಪೂರ್ವ ಕ್ಷೇತ್ರಕ್ಕೆ ಅವರು ರಾಜೀನಾಮೆಯನ್ನು ಕೊಡೋದಕ್ಕೆ ನಿರ್ಧರಿಸಿದ್ದಾರೆ.